ನಾವು ಪ್ರತಿದಿನ ಧರಿಸಿಕೊಳ್ಳುವಂತಹ ಶಿವಪ್ರಿಯವಾದಂತಹ ಭಸ್ಮದ ಮಹತ್ವ ನಿಮಗೆ ಗೊತ್ತಾ? ಒಂದೊಮ್ಮೆ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ಎಲ್ಲರೂ ಕೂಡ ವಾಯುವಿಹಾರ ಮಾಡ್ತಿರ್ತಾರೆ. ಆಗ ಸರಸ್ವತಿ ಮತ್ತು ಲಕ್ಷ್ಮಿ ಇಬ್ಬರೂ ಕೂಡ ಬಂಗಾರವನ್ನು ಹಾಕ್ಕೊಂಡಿರ್ತಾರೆ. ಆದರೆ ಪಾರ್ವತಿ ತಾನು ಯಾವುದೇ ಬಂಗಾರವನ್ನು ಹಾಕ್ಕೊಂಡಿಲ್ಲ ಅಂತ ಬೇಸರದಿಂದ ಶಿವನ ಬಳಿ ಬಂದು ತನಗೂ ಕೂಡ ಬಂಗಾರ ಬೇಕು ಅಂತ ಶಿವನ ಬಳಿ ಕೇಳ್ಕೊತಾಳೆ. ಆದರೆ ಸ್ಮಶಾನದಾರಿಯಾದಂತಹ ಶಿವ, ನನ್ನ ಬಳಿ ಬಂಗಾರ ಎಲ್ಲಿ ಬರುತ್ತೆ ಪಾರ್ವತಿ, ನನ್ನ ಬಳಿ ಇರೋದು ಈ ಭಸ್ಮ ಮಾತ್ರ ಅಂತ ಪಾರ್ವತಿಯ ಕೈಗೆ ಒಂದು ಚಿಟಿಕೆ ಭಸ್ಮವನ್ನು ಕೊಟ್ಟು, ಇದನ್ನು ಕುಬೇರನ ಬಳಿ ಹೋಗಿ ಅದಕ್ಕೆ ಸಮಾನವಾದ ಬಂಗಾರವನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಆಗ ಪಾರ್ವತಿ ಭಸ್ಮವನ್ನು ಹಿಡಿದು ಕುಬೇರನ ಬಳಿ ಹೋಗಿ ಇದಕ್ಕೆ ಸಮನಾದ ಬಂಗಾರವನ್ನು ಕೊಡು ಅಂತ ಕೇಳಿದಾಗ ಕುಬೇರ ಅಹಮ್ಮಿನಿಂದ ನಗುತ್ತಾ, ಈ ತೂಕಕ್ಕೆ ನಾನು ಏನು ಬಂಗಾರ ಕೊಡಲಾಗುತ್ತೆ, ನಿಮಗೆ ಎಷ್ಟು ಬೇಕೋ ಅಷ್ಟು ಬಂಗಾರನ ತಗೊಂಡು ಹೋಗಿ ಅಂತ ಪಾರ್ವತಿಗೆ ಹೇಳ್ತಾನೆ. ಆದರೆ ಪಾರ್ವತಿ ಶಿವನ ಮಾತಿಗೆ ಕಟ್ಟು ಬಿದ್ದು ಭಸ್ಮದ ತೂಕಕ್ಕೇನೆ ನನಗೆ ಬಂಗಾರ ಬೇಕು ಅಂತ ಕುಬೇರನ ಬಳಿ ಪಟ್ಟು ಹಿಡಿದು ಕೂರ್ತಾಳೆ. ಆಗ ಕುಬೇರ ಭಸ್ಮ ಹಾಗೂ ಬಂಗಾರ ಎರಡನ್ನೂ ಕೂಡ ತಕ್ಕಡಿಗಾಕಿ ಸರಿದೂಗ್ಸೋಕೆ ನೋಡ್ತಾನೆ. ಆದರೆ ಭಸ್ಮದ ತೂಕಕ್ಕೆ ಬಂಗಾರ ಎಂದಿಗೂ ಸರಿ ಹೋಗೋದೇ ಇಲ್ಲ. ತನ್ನ ಹೆಂಡತಿಯ ಒಡವೆಗಳನ್ನೆಲ್ಲ ಹಾಕಿದ್ರೂ ಕೂಡ ಭಸ್ಮದ ತೂಕಕ್ಕೆ ಬಂಗಾರ ಸರಿ ಹೋಗೋದೇ ಇಲ್ಲ. ಆಗ ಕುಬೇರನಿಗೆ ತನ್ನ ಅಹಮ್ಮಿನ ಅರಿವಾಗಿ ಪಾರ್ವತಿಯ ಬಳಿ ಕ್ಷಮೆ ಕೇಳ್ತಾನೆ. ಪಾರ್ವತಿಗೂ ಕೂಡ ಭಸ್ಮದ ಮಹತ್ವ ತಿಳಿದು, ನನಗೆ ಬಂಗಾರ ಬೇಡ, ಶಿವ ಕೊಟ್ಟ ಭಸ್ಮವೇ ನನಗೆ ಬಂಗಾರ ಎಂದು ಕುಬೇರನಿಂದ ಹೊರಡ್ತಾಳೆ. ಈ ಕತೆ ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.